ಮೆದುಳಿನಲ್ಲಿ ಸಿಗ್ನಲ್ಸ್ 200 to 270 miles per hour ಅಂದ್ರೆ ಇಷ್ಟು ವೇಗವಾಗಿ ಟ್ರಾವೆಲ್ ಮಾಡ್ತಿರತ್ತಂತೆ, ವಿಚ್ ಇಸ್ ಫಾಸ್ಟರ್ ದ್ಯಾನ್ ಅ ಪಾರ್ಷೆ 911. ತುಂಬಾ ಕಮ್ಮಿ ಸ್ಪೀಡ್. ಓಕೆ, ನೀವೇನಂದ್ರೆ ಪಾರ್ಷೆಗೆ ಕಂಪೇರ್ ಮಾಡಿ ಮಿದುಳಿಗೆ ಅವಮಾನ ಮಾಡ್ತಾ ಇದ್ದೀರಾ. ಮಿದುಳಿನ ಚಲನಾ ಶಕ್ತಿ ಏನಿದೆ, ಮಿದುಳು ಒಳಗಡೆ ಇರೋ ಯೋಚನಾ ಶಕ್ತಿ ಇದೆ, ಆಲೋಚನಾ ಶಕ್ತಿ ಏನಿದೆ, ಅದಕ್ಕೆ ಸ್ಪೀಡ್ ಕಟ್ಟಕ್ಕಾಗೋದಿಲ್ಲ. ಕರೆಕ್ಟ್. ಎಷ್ಟು ತೀಕ್ಷ್ಣವಾದ ಸ್ಪೀಡ್ ಅಂತಂದ್ರೆ, ಸ್ವಲ್ಪ ನಾವು ಫಿಲಾಸಫಿಕಲ್ ಆಗಿ ನೋಡ್ತು ಅಂತಂದ್ರೆ, ನೀವು ಸಾಹಿತ್ಯ ಓದಬೇಕಾದ್ರೆ ಮುಂಚೆ ಎಲ್ಲ ಏನು ಅಂತಂದ್ರೆ, ಈಗ ನೀವು ಹೇಳಿದ್ದು ನೀವು ಒಂದ್ ಸ್ವಲ್ಪ ಈಗಿನ ಜನರೇಷನ್ ಅವರು ಪಾರ್ಷೆ, ಮರ್ಸಿಡೀಸು ಅದಕ್ಕೆ ಕಂಪೇರ್ ಮಾಡ್ತೀನಿ. ನಾನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ. ಮುಂಚೆ ಎಲ್ಲ ತುಂಬಾ ವೇಗವಾಗಿ ಓಡ್ತು ಅಂತಂದ್ರೆ ಕಂಪ್ಯಾರಿಸನ್ಗೆ ಅಂತ ಏನಾದ್ರು ಬೇಕಲ್ಲ, ಶರವೇಗ ಅನ್ನೋರು. ಶರವೇಗ, ಕರೆಕ್ಟ್. ಒಂದು ಬಾಣ ಎಷ್ಟು ಜೋರಾಗಿ ಹೋಗುತ್ತೆ ಅಂತ, ಶರವೇಗಕ್ಕಿಂತ ಒಂದು ಸ್ವಲ್ಪ ಜೋರಾಗಿರ್ಬೇಕು ಅಂತಂದ್ರೆ ವಾಯುವೇಗ ಅನ್ನೋರು. ಗಾಳಿ ಎಷ್ಟು ಬೇಗ ಹೋಗುತ್ತೆ ಅಂತ, ಗಾಳಿಗಿಂತ ಇನ್ನೂ ಬೇಗ ಹೋಗ್ಬೇಕು ಅಂತಂದ್ರೆ ಏನಿತ್ತು ಕಂಪ್ಯಾರಿಸನ್ ಅಂತಂದ್ರೆ ಮನೋವೇಗ, ಮನಸ್ಸು. ನೀವು ಒಂದ್ ನಿಮಿಷಕ್ಕೆ ಇಲ್ಲಿರ್ಬೋದು, ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಚಂದ್ರಲೋಕಕ್ಕೆ ಹೋಗ್ಬೋದು, ಮತ್ತೆ ಇನ್ನೊಂದು ನಿಮಿಷಕ್ಕೆ ನೀವು ವಾಪಸ್ ಬರ್ಬೋದು. ಆ ಒಂದು ವೇಗನ ಸಾಟಿ ಮಾಡುವಂಥದ್ದು ಯಾವುದೂ ಇಲ್ಲ ಜಗತ್ತಲ್ಲಿ. ಲೈಟ್ಗಿಂತ ಜೋರಾಗಿ ಓಡುತ್ತೆ. ಸೊ ನೀವೀಗ ಯಾರಿಗೆ ಅವಮಾನ ಮಾಡ್ತಿದ್ದೀರಾ? ಪಾರ್ಷಿಯಲ್ ಅವಮಾನ ಮಾಡ್ತಾ ಇದ್ದೀರಾ, ಮಿದುಳಿಗೆ ಅವಮಾನ ಮಾಡ್ತಾ ಇದ್ದೀರಾ?